ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರೇ, ಪ್ರಿನ್ಸಿಪಲ್ ಸೆಕ್ರೆಟರಿಗಳಂತ ಶ್ರೀಕರ್ ಅವರೇ, ಕಮಿಷನರ್ ಅಂತ ಮಂಜುಶ್ರೀ ಅವರೇ, ಇಬ್ಬರು ಶೋಭಗಳಿದ್ದಾರೆ. ಸೊ ಎಲ್ಲ ನನ್ನ ಪ್ರೀತಿಯ ಹೊಸದಾಗಿ ಅಭಿನಂದನೆಗೆ ಅರ್ಹರಾಗಿರುವಂಥ ಎಲ್ಲ ನನ್ನ ಶಿಕ್ಷಕ ಸ್ನೇಹಿತರು, ನೀವೆಲ್ಲ ಈ ಶಿಕ್ಷಣ ವೃತ್ತಿಯನ್ನ ತೆಗೆದುಕೊಳ್ಬೇಕು ಅಂತೇಳಿ ಹೊಸ ಹಾದಿಯನ್ನು ಹಿಡಿದು ಸಮಾಜಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭವನ್ನ ತಯಾರು ಮಾಡಬೇಕು, ಪಿಲ್ಲರ್ಸ್ ತಯಾರು ಮಾಡಬೇಕು ಅಂತ ಹೇಳಿ ಒಂದು ವೃತ್ತಿಯನ್ನ ಪಡ್ಕೊಂಡದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸರ್ಕಾರ ಎರಡೂ ಸೇರಿ ನಿಮ್ಮೆಲ್ಲರೂ ಕೂಡ ಹೃದಯ ತುಂಬಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಸುಧಾಕರ್ ಅವ್ರನ್ನ ಬೇರೆ ಪೋರ್ಟ್ಫೋಲಿಯೋ ಇತ್ತು, ಅದನ್ನ ಇವತ್ತು ರಾಜ್ಯಕ್ಕೆ ಒಂದು ಹೊಸ ನಾಟ್ ಎ ಸ್ಮಾಲ್ ಜಾಬ್ ಪ್ಯಾಷನ್ ಇರಬೇಕು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಬೈ ಬರ್ತ್ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್, ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ನನಗೆ ಅಸೆಂಬ್ಲಿ ಪೀರಿಯಡ್ ಸಿಕ್ಕಿತ್ತು, ಸ್ಟೂಡೆಂಟ್ ಮೀಟಿಂಗ್ SCRC ಕಾಲೇಜಲ್ಲಿ. ನನ್ನ ಚಟುವಟಿಕೆಗಳನ್ನು ನೋಡ್ಬಿಟ್ಟು ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಆಗ ನಾನು ಟಿಕೆಟ್ ಕೊಟ್ಬಿಟ್ಟು ಗ್ರಾಜುಯೇಟ್ ಆಗಲಿಲ್ಲ. ಬಹಳ ಕೊರಗ್ತಾ ಇತ್ತು ನನಗೆ. ಅಸೆಂಬ್ಲಿ ಹೊರಟೋದೆ ಜಲ್ದಿನೇ. ದೊಡ್ಡ ದಿಗ್ವಿಜಯರೆಲ್ಲ ಇದ್ರು, ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ನಮ್ಮ ನಂಜೇಗೌಡರು, ಒಂದು ಕಡೆ AK ಸುಬ್ಬಯ್ಯ, ಒಂದು ಕಡೆ ನಾಣ್ಯ, K ಜಗನ್ನಾಥ್, ಯಾಯ, ಎಲ್ಲ ದೊಡ್ಡ ದೊಡ್ಡ ವೀರೇಂದ್ರ ಪಾಟೀಲರು, ಎಲ್ಲ ಭಾಳ ರಾಮಕೃಷ್ಣ ಎಲ್ಲ ಅಸೆಂಬ್ಲಿ. ಅವ್ರ ಮಾಷ್ಟ, ಅವ್ರ ಮಾತು, ಕತೆ ಕೇಳಿದ್ರೆ ನನಗೆ ಬಾಯಿಗಳಕ್ಕೆ ಆಗ್ತಿರಲಿಲ್ಲ. ಏನಪ್ಪ ಇಂಥ ಪರಿಸ್ಥಿತಿ ಬಂದಿದ್ದಲ್ಲ. ಬೇಸಲ್ಲಿ ನನ್ನ PC ಕೊಟ್ಟು ಕಳಿಸ್ಬಿಟ್ಟಿದೆ ಗೋಪಾಲಕೃಷ್ಣ, ಸರಿ ಇಲ್ಲ ಹುಡುಗ ಅಂತ. ಆಮೇಲೆ ನಮ್ಮ ಅಪ್ಪ ಅಮ್ಮ ನಾನು ಅಲ್ಲೇ ಸೇರಿಸ್ಬೇಕು ಅಂತ, ಅಲ್ಲೇ ಸೇರಿಸ್ಬೇಕು, NPS ಅಲ್ಲೇ ಸೇರಿಸ್ಬೇಕು ಅಂತ. ಕೊನೆಗೆ ನಾನು ಕರೆಕ್ಟ್ ಓದ್ತಿದ್ರು, ನಮ್ಮ ಕನಕಪುರದಲ್ಲಿ ರೂರಲ್ ಎಜುಕೇಶನ್ ಸೊಸೈಟಿ ಅಧ್ಯಕ್ಷರಾಗಿತ್ತು. ಅವ್ರು MLA ಇತ್ತು, ನಾನೀಗ MLA ಇದ್ದೀನಿ, ಅವರಲ್ಲಿ MLA ಇತ್ತು. ಅವ್ರ ಹತ್ರಕ್ಕೆ ನಮ್ಮ ತಾತ ಕರ್ಕೊಂಡು ಹೋದಾಗ ನಮ್ಮ ಹುಡುಗನ ಇಲ್ಲೇ ಸೇರಿಸ್ಬೇಕು ಅಂತ. ಸೊ ಮಲ್ಲಿಕಾರ್ಜುನ ಸ್ವಾಮಿ ಎಜುಕೇಶನ್ ಮಿನಿಸ್ಟರ್. ಸೊ ಕನಕಪುರಕ್ಕೆ ಬೆಂಗಳೂರು ಬಂದು ಎಜುಕೇಶನ್ ಮಿನಿಸ್ಟರ್ ಜೊತೆ. ಎಜುಕೇಶನ್ ಮಿನಿಸ್ಟ್ರು ಹೋದಕ್ಕೆ ಎಜುಕೇಶನ್ ಮಿನಿಸ್ಟ್ರು ಫೋನ್ ಮಾಡಿದ್ರು ಪ್ರಿನ್ಸಿಪಲ್ಗೆ. ಆಮೇಲೆ ಅವ್ರ ಮಾತು ಕೇಳಲಿಲ್ಲ ಗೋಪಾಲಕೃಷ್ಣ. ಈಗ ಇದ್ದಾರೆ ಅವರು NPS ಪ್ರಿನ್ಸಿಪಲ್. ಅವ್ರು ಕೇಳಿಲ್ಲ ಕೊನೆಗೆ. ಆಮೇಲೆ ನಮ್ಮ ತಿರುಪತಿದ್ದಲ್ಲ, ಅವರು ಭಾಳ ದೊಡ್ಡ ಗಾಂಧಿವಾದಿಗಳು, ಅವರು ಅವರೇ ಮಲ್ಲಿಕಾರ್ಜುನ ಸ್ವಾಮಿಗೆ ಮಂತ್ರಿ, ಇವ್ರು ಸಿಕ್ಕಿದ್ದಂತೆ ಮಂತ್ರಿಗೆ. ಆಗ ಎಜುಕೇಶನ್ ಮಿನಿಸ್ಟರ್ ಕೊಟ್ಟಿದ್ದಂತೆ. ಇವ್ರು ಬೇಡ ಮಲ್ಲಿಕಾರ್ಜುನ ಸ್ವಾಮಿ ಕೊಡೋದು, ಮಲ್ಲಿಕಾರ್ಜುನ ಸ್ವಾಮಿ ಕೊಡಿಸಿದ್ದಾರೆ. ಆಮೇಲೆ ಹೋಗಿ ಅವರು ಇಲ್ಲ ಆಗೆಲ್ಲ ಹೋಗ್ತಾಯಿಲ್ಲ ಅಂತ. ಕೊನೆಗೆ ದೇವರಾಜರ ಸತಕ್ಕೆ ನ್ಯಾಯ ಆಯಿತು. ದೇವರಾಜರ ಬಾಲಗುರು ಅವ್ರ ಮನೆ. ನಾನು ನನ್ನ ಚಿಕ್ಕ ಹುಡುಗ, ನಾನು ಹೈಸ್ಕೂಲ್ಗೂ ನಾನು 8ನೇ ಕ್ಲಾಸ್ ಅಲ್ಲಿಂದ ಡ್ರಾಪ್ ಔಟ್ ಮಾಡಿ ಕಳಿಸ್ಬಿಟ್ಟು ನನ್ನ ತಿರ್ಗಾ ಸೇರಿಸ್ಬೇಕಾಗ್ತದೆ. ಗೋಪಾಲಕೃಷ್ಣ ಬಂದರು. ಇವತ್ತು ನನ್ನ ತಲ್ಲಿದೆ CIE 1 ಕಾರ್ ನಂಬರಲ್ಲಿ ಗೋಪಾಲಕೃಷ್ಣ ಬಂದು ಚೀಫ್ ಮಿನಿಸ್ಟರ್ ಕೇಳಿದ್ರು, ಈ ಥರ ನನ್ನ ಹುಡುಗನಿಗೆ ನಿಮ್ಮ ಬೇರೆಯವ್ರು ಬಂದ್ಬಿಟ್ರೆ ಇವ್ರಿಗೆ ಸೀಟ್ ಕೊಡಬೇಕು ಅಂತ. ಗೋಪಾಲಕೃಷ್ಣ ಒಪ್ಪಲಿಲ್ಲ. ಈ ಸೀಟ್ ಕೊನೆಗೆ ಅದೇನು ಕನ್ವಿನ್ಸ್ ಮಾಡಬೇಕು ಗೊತ್ತಿಲ್ಲ ಗೋಪಾಲಕೃಷ್ಣ ವಿದ್ಯಾಭ್ಯಾಸ ಈಚೆ ಬಂದ್ಬಿಟ್ಟಾರೆ. ಅವನು ಸರಿ ಅಲ್ಲೋ, ನಾನು ಬೇರೆ ನಿಮ್ಮೊಂದು ಸ್ಕೂಲ್ ಪರ್ಮಿಷನ್ ಕೊಡ್ತೀನಿ ಅಂತ ವಿದ್ಯಾವರ್ಧಕ ಸ್ಕೂಲ್ ಪರ್ಮಿಷನ್ ಕೊಟ್ಬಿಟ್ಟು ಅಲ್ಲಿ ನನ್ನ ಅಡ್ಮಿಷನ್ಗೆ ಹೈಸ್ಕೂಲ್ಗೆ ಸೇರಿಸು. ಹಾಗೂ ನಾನು ಅಷ್ಟೆಲ್ಲ ಅಲ್ಲೂ ಒಳ್ಳೆ ಸ್ಕೂಲ್ ಸೇರಿದ್ರು ಕೂಡ ನಾನು ಗ್ರಾಜುಯೇಟ್ ಆಗಲಿಲ್ಲ. ಈಗ 2007ರಲ್ಲಿ 2004ರಲ್ಲಿ ಶುರು ಮಾಡಿ PG ನನ್ನ ಮಕ್ಕಳಿಗೆ ಯಾಕಪ್ಪ ನೀವು ಓದಲಿಲ್ಲ, ನಾನು ಓದು ಅಂತ ಗಲಾಟೆ ಮಾಡ್ತಾ ಬಂದ್ಬಿಟ್ಟು ನಾನು ಇದನ್ನ MA ಪೊಲಿಟಿಕಲ್ ಸೈನ್ಸ್ ಬರೆದು ಆಮೇಲೆ ಗ್ರಾಜುಯೇಟ್ ಆದ 2007ರಲ್ಲಿ 8ರಲ್ಲೇನೋ ಗ್ರಾಜುಯೇಟ್ ಆದ. ಆಮೇಲೆ ಪಾಪ ವೈಸ್ ಚಾನ್ಸಲರ್ ಅಲ್ಲಿ ಕೆಳಗಡೆ ಕೂತಿದ್ದೊಬ್ಬ ಮಾಜಿ ಮಂತ್ರಿ ಇಲ್ಲಿ ಬಂದು ಅಸೆಂಬ್ಲಿಯಿಂದ
ಬೋರ್ಡ್ ಆಫ್